ಹಾಸನ ನಗರದ ರಿಂಗ್ ರಸ್ತೆ ಡೈರಿ ವೃತ್ತದ ಬಳಿ ಇರುವ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಡಿಸೆಂಬರ್ 6ರಂದು ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಶುಕ್ರವಾರದಂದು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಕೆಲ ಸೂಚನೆಗಳನ್ನು ನೀಡಿದರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲಾ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದ ಸಚಿವರು ಡಿಸೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ಸುಮಾರು 250 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ ಎಂದರು. These also. ಜನ ಇರ್ತಾರೆ ಬಟ್ ಇದನ್ನ ಕಂಪ್ಲೀಟ್ ವ್ಯೂ ಸ್ಟೇಜ್ ಆ ಕಡೆ ಸೊ ಇಲ್ಲಿ ಬಂದು ಸಾಹೇಬ್ ಬಂದು ಇಲ್ಲಿ ಇಳಿತಾ ಇರುತ್ತೆ ಕಾನ್ವೆ ಇದೆ. ನಾವು ನಮ್ಮ ಗಾಡಿ ಬಂದ ದಾರಿಯಲ್ಲಿ ಮುಂದೆ ಹೋಗ್ಬಿಡ್ತೀವಿ. And when it returns, when trains return back, we come to the convoy to that way only go. So this building will all be something. Entry of public will be given through this road and this entrance. ಒಂದೇ ಎಂಟ್ರೆನ್ಸ್ ಎರಡು ಇರ್ತದೆ. ಎಲ್ಲಿ ಎರಡು? ಇನ್ನೊಂದು ಗೇಟ್ ಇದೆ. ಅಲ್ಲಿ ಒಂದು ಗೇಟ್ ಇದೆ. We have to open, break open it little bit. ಬಟ್ ನಡೆದಾಡೋ ಹಂಗೆ ಅಷ್ಟು ಮಟ್ಟಿಗೆ ಕ್ಲಾರಿಟಿ ಹಾಗಾದ್ರೆ ಪರವಾಗಿಲ್ಲ. ಸೊ ಈ ಸೈಡ್ಗೆ ಫಿಲ್ಅಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಸೈಡ್ ಫಿಲ್ಅಪ್ ಮಾಡೋದು ಪುಷ್ ಮಾಡಬೇಕು, ಇಲ್ಲಾಂದ್ರೆ ಈ ಸೈಡ್ ಫಿಲ್ಅಪ್ ಆಗಲ್ಲ. ಈ ಕಡೆಗೆ ಎರಡು ಅಪ್ರೋಚ್ ಈ ಕಡೆಗೆ ಅಲ್ಲಿ ಊಟ ಮಾಡಂಗಿಲ್ಲ. ಎಲ್ಲಿ ಬಂದಾಗ ಅಲ್ಲಿ ಊಟ ಮಾಡಬೇಕು, ಇಲ್ಲಿ ಮಾಡಬೇಕು. ಈ ಬಿಲ್ಡಿಂಗ್ ಅಲ್ಲಿ ಮಾಡಿಸ್ಬೇಕು. ಆಗ ಸಿಎಂಸ್ ಇಲ್ಲಿ ಬಂದ್ರೆ ಊಟ ಅಲ್ಲಿ ಅಲ್ಲ, ಈ ಬಿಲ್ಡಿಂಗ್ ಕೊಡಂಗಿಲ್ಲ. ಅದೇ ರೂಟ್ ಮೇಲೆ ಡಿಸೈಡ್ ಆಗುತ್ತೆ. ಅದನ್ನ ನಾವು ತೀರ್ಮಾನ ಮಾಡೋದು. ಈ ಕಡೆಗೆ ಗ್ರಾವಿಟೇಟ್ ಆಗ್ತಾರೆ. ಸೊ ಈ ಕಡೆಗೆ ಪುಷ್ ಮಾಡೋದು ನಮ್ಮ ಮೇಲೆ ಬರ್ಡನ್ ಇದೆ. ಅದಕ್ಕೆ ಸ್ಟಾಲ್ಸ್ ಈ ಕಡೆ ಹಾಕ್ಬಿಟ್ರೆ ಒಂದು ಸ್ಟಾಲ್ ಅಟ್ರಾಕ್ಷನ್ಗೆ ಸ್ವಲ್ಪ ಜನ 2% ಆ ಕಡೆ ಹೋಗ್ತಾರೆ. ಇನ್ನು ಉಳಿದವರು ಸ್ಪೇಸ್ ಕವರ್ ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಜನಸಂದಣಿ ಆಗೋದ್ರಿಂದ ಓಪನ್ ಇದ್ರೆ ನಮಗೆ ಅನುಕೂಲ ಆಗುತ್ತೆ. ಎಲ್ಲಾದ್ರೂ ಇಲ್ಲಿ ಮಾಡ್ಬೇಕು, ಅದನ್ನ ಕರ್ಕೊಂಡು ಹೋಗಿ ಆಮೇಲೆ ಹಿಂಗೆ ಸ್ವಲ್ಪನಾದ್ರೂ ಅಲ್ಲಿ ಹೆಂಗ ಹೋಗಬೇಕು, ಮತ್ತೆ ಇಳಿದು ಹೋಗ್ಬೇಡಿ. ಎಲ್ಲಾದ್ರೂ ಲಾಸ್ಟ್ 1-2 ಸ್ಟಾಲ್ ಹತ್ರ ಇಳಿದು ಬಿಟ್ಟು ಅಲ್ಲಿ ಏನಾದ್ರೂ 1-2 ಐಟಮ್ ಕೊಟ್ಟುಬಿಟ್ಟು ಆಮೇಲೆ ಸ್ಟಾಲ್ಸ್ ಎಲ್ಲ ಇರುತ್ತದೆ. ಅಂದರೆ ಸಪೋಸ್ ನಾವು ಸಹ ಸ್ಟಾಲ್ ಇಲ್ಲಿ ಬಂದರೆ ನಾವು ಎಂಟ್ರೆನ್ಸ್ ಏನಾದರೂ ಈಗ ಪೊಲೀಸರು ಈ ಕಡೆ ಕೊಡ್ತಾರೆ, ಇಲ್ಲಿ ಸಪೋಸ್ ಇಲ್ಲಿ ಆದರೆ ಸರ್ ಇಲ್ಲಿ ಬಂದುಬಿಟ್ಟು ಸ್ಟಾಲ್ ನೋಡಿ ಇಲ್ಲ ಅಂದ್ರೆ ಇಲ್ಲಿ ಕೊಟ್ಬಿಟ್ಟು ಸರ್ ಇಲ್ಲಿಂದ ರ್ಯಾಂಪ್ ಇಂದ. ಸೊ ಎರಡು ಆಪ್ಷನ್ ಈಗ ಹೇಳ್ದಂಗೆ, ಒಂದು ಆಪ್ಷನ್ ಇಲ್ಲಿ ನಾವೇನಾದ್ರೂ ಡೈರೆಕ್ಟ್ ಸ್ಟೇಜ್ ಬರುವಾಗಿದ್ರೆ ಸ್ಟಾಲ್ಸ್ ಅವಾಗ ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಬಂದು ಹಿಂಗೆ ಇಲ್ಲಿ ಇಳಿದು ಇಲ್ಲಿ ಸ್ವಲ್ಪ ಕೊಟ್ಟು ಆಮೇಲೆ ಹಿಂಗೆ ಸ್ಟೇಜ್ಗೆ ಬರ್ಬೋದು. ಪಾರ್ಕಿಂಗ್ ಇಲ್ಲೇ ಇರುತ್ತೆ. ಇಲ್ಲ ಯಾವಾಗ ಇಲ್ಲ ರ್ಯಾಂಪ್ ಇಲ್ಲ. ರ್ಯಾಂಪ್ ಮಾಡೋದು ಅಂದ್ರೆ ಇಲ್ಲಿ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಕನೆಕ್ಟ್ ಕೊಟ್ಟು ಇಲ್ಲಿ ಸ್ಟೆಪ್ ಕೊಡ್ತೀವಿ ಸರ್. ಅವಾಗ ಏನಾಗ್ತದೆ, ಇದು ರ್ಯಾಂಪ್ ಯೂಸ್ ಆಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನ ಜಿಲ್ಲೆಯ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಏನಿದೆ, ಅದರಲ್ಲಿ ಸುಮಾರು ಈಗ ಇತ್ತೀಚೆಗೆ ನಾವೊಂದು 55 ಕೋಟಿ ರೂಪಾಯಿ ಅದನ್ನು ಹಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು 55 ಕೋಟಿ ರೂಪಾಯಿಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟಿದ್ದೇವೆ. ಅದು ಒಂದು ಕಾಮಗಾರಿ. ಅದರ ಜೊತೆಗೆ ನೀರಾವರಿ ಇಲಾಖೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು 74 ಕೋಟಿ ರೂಪಾಯಿನ ಯೋಜನೆಯನ್ನು ಮಂಜೂರು ಮಾಡಿದ್ದೇವೆ. ಅದು ಎರಡನೇದು. ಮೂರನೇದು, ಕಂದಾಯ ಇಲಾಖೆಯಿಂದ ಹಾಸನದಲ್ಲಿ ಏನು ತಾಲೂಕು ಕಚೇರಿ ಭಾಳ ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ. ಹಾಗೂ ಬೇರೆ ಬೇರೆ ಕೆಲವು ಮುರಾರ್ಜಿ ಶಾಲೆಗಳು, ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು, ಸುಮಾರು ಒಂದು 250 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಇದ್ದಾವೆ. ಅದರ ಜೊತೆಗೆ ಮುಖ್ಯವಾಗಿ ಕಂದಾಯ ಇಲಾಖೆ